ನಮಸ್ಕಾರ ಗೆಳೆಯರೇ. 2022ರಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕೇರಳದ ಯುವಕನ ಹತ್ಯೆ ಪ್ರಕರಣದ ತೀರ್ಪನ್ನು ನ್ಯಾಯಾಲಯ ಹೊರಡಿಸಿದೆ. ಈ ಕೇರಳದ ಯುವಕ ಶರಣ್ ಹತ್ಯೆ ಪ್ರಕರಣದ ತೀರ್ಪನ್ನು ಈಗ ನ್ಯಾಯಾಲಯ ಹೊರಡಿಸಿದೆ. ಈ ಪ್ರಕರಣದ ಆರೋಪಿ ಹಾಗೂ ಆತನ ಪ್ರೇಯಸಿಯಾದ ಗಿರೀಶ್ಮಾಗೆ ಕೇರಳದ ನ್ಯಾಯಾಲಯವು ಗಲ್ಲು ಶಿಕ್ಷೆಯನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದೆ. ಗಿರೀಶ್ಮಾ ತನ್ನ ಪ್ರಿಯತಮನಿಗೆ ವಿಷ ಬೆರೆಸಿ ಸಂಚು ಮಾಡಿ ಹತ್ಯೆ ಮಾಡಲಾಗಿದೆ. ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿದ ಕೇರಳದ ನಯಂಟ್ವಿಂಕರ್ ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ ನ್ಯಾಯಾಲಯ ಗಿರೀಶ್ಮಾಗೆ ಮರಣದಂಡನೆ ವಿಧಿಸಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಯುವತಿ ಜೊತೆ ಕೈ ಜೋಡಿಸಿದ್ದ ಆಕೆಯ ಚಿಕ್ಕಪ್ಪ ನಿರ್ಮಲ ಕುಮಾರನ್ ನಾಯರ್ಗೆ 3 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಆದರೆ ಎರಡನೇ ಆರೋಪಿಯಾಗಿದ್ದ ಆಕೆಯ ತಾಯಿಯನ್ನು ಸಾಕ್ಷಿಗಳ ಕೊರತೆಯಿಂದ ಬಿಡುಗಡೆ ಮಾಡಲಾಗಿದೆ. ಈ ನ್ಯಾಯಾಲಯದ ತೀರ್ಪಿಗೆ ಶರಣ್ ತಾಯಿ ಸಂತಸ ವ್ಯಕ್ತಪಡಿಸಿದ್ದು, ನನ್ನ ಮಗನಿಗೆ ಸಿಗಬೇಕಾದ ನ್ಯಾಯ ಸಿಕ್ಕಿದೆ ಎಂದು ತಿಳಿಸಿದ್ದಾರೆ. ಗೆಳೆಯರೇ, ಏನಿದು ಪ್ರಕರಣ ಅಂತ ನೋಡುವುದಾದರೆ, ಕೇರಳದ ತಿರುವನಂತಪುರದಲ್ಲಿ 2022ನೇ ಇಸ್ವಿ ಆಗಸ್ಟ್ 14ರಂದು ರೇಡಿಯಾಲಜಿ ವಿದ್ಯಾರ್ಥಿ ಶರಣ್ ರಾಜ್ ವಿಷಪ್ರಾಶನದಿಂದ ಮೃತಪಟ್ಟಿದ್ದು, ಈ ವೇಳೆ ಪೊಲೀಸರ ಅನುಮಾನದ ಮೇರೆಗೆ ಪ್ರಿಯತಮೆ ಗ್ರೀಷ್ಮಳನ್ನು ವಶಕ್ಕೆ ಪಡೆದುಕೊಂಡಿದ್ದರು. ಪೊಲೀಸ್ ವಿಚಾರಣೆಯಲ್ಲಿ ಆಕೆ ತಪ್ಪೊಪ್ಪಿಕೊಂಡಿದ್ದಳು. ಶರಣ್ ಮತ್ತು ಗಿರೀಶ್ಮಾ ಪರಸ್ಪರ ಪ್ರೀತಿಸುತ್ತಿದ್ದರು. ಈ ನಡುವೆ ಯುವತಿ ಶರಣ್ನಿಂದ ದೂರವಾಗಿ ಯೋಧರೊಬ್ಬರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಳು. ಆದರೆ ಇದನ್ನು ಶರಣ್ ಸಹಿಸಿರಲಿಲ್ಲ. ಹೀಗಾಗಿ ಆತನನ್ನು ಕೊಲೆ ಮಾಡಿದರೆ ತನ್ನ ಮಾರ್ಗ ಕ್ಲಿಯರ್ ಆಗುತ್ತದೆ ಎಂದು ಭಾವಿಸಿದ ಗಿರೀಶ್ಮಾ ಶರಣ್ನನ್ನು ಮನೆಗೆ ಕರೆಸಿಕೊಂಡು ಔಷಧದಲ್ಲಿ ವಿಷವನ್ನು ಬೆರೆಸಿ ಕುಡಿಸಿದ್ದಾಳೆ. ಬಳಿಕ ಆತ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾಗ ಆಕೆಯ ಕೃತ್ಯದ ಬಗ್ಗೆ ಹೇಳಿದ್ದ. ಆದರೆ ಚಿಕಿತ್ಸೆ ಫಲಿಸದೆ ಯುವಕ ಸಾವನ್ನಪ್ಪಿದ್ದ. ಗೆಳೆಯರೇ, ಈ ಗಿರೀಶ್ಮಾ ಎನ್ನುವ ಯುವತಿ ಕೇರಳದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದ ಅತಿ ಚಿಕ್ಕ ವಯಸ್ಸಿನ ಯುವತಿಯಾಗಿದ್ದಾಳೆ. ತನ್ನ ಶೈಕ್ಷಣಿಕ ಸಾಧನೆಗಳು ಮತ್ತು ತನಗೆ ಈ ಹಿಂದೆ ಯಾವುದೇ ರೀತಿಯ ಅಪರಾಧ ಇತಿಹಾಸ ಇಲ್ಲ ಮತ್ತು ನಾನು ಹೆತ್ತವರಿಗೆ ಏಕೈಕ ಪುತ್ರಿ ಎಂತೆಲ್ಲ ಕಾರಣಗಳನ್ನು ನೀಡಿ ಶಿಕ್ಷೆ ಕಡಿತ ಮಾಡಲು ಕೋರಿದ್ದಳು. ಆದರೆ ನ್ಯಾಯಾಲಯ ಅನುಮತಿಯನ್ನು ನೀಡದೆ ಅಪರಾಧಿಯ ವಯಸ್ಸು ಮತ್ತು ಇತರ ಸಂದರ್ಭಗಳನ್ನು ಪರಿಗಣಿಸುವ ಅಗತ್ಯವಿಲ್ಲ ಎಂದು ಹೇಳಿ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಗೆಳೆಯರೇ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.